ಅಯ್ಯಯ್ಯೋ ಅತ್ತಮ್ಮ, ಏನ್ ಜ್ಯೂಸ್ ಇಷ್ಟೊಂದು ತಣ್ಣಗದೆ? ನಿಮ್ ಹೆಂಡತಿ ತನ್ನ ಕೈಯಾರ ತಂದ್ಕೊಟ್ಟಿರೋದಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ತಣ್ಣಗಿದೆ. ಏ ಒಂದ್ ನಿಮಿಷ. ಏನು? ಅದು ನನಗೆ ಈಟೇ ಉದ್ದದ ಅನುಮಾನ ಬಂದ್ಬಿಡ್ತು. ನನ್ನ ಕಾಲೇನೋ ಒತ್ತುತ್ತಾ ಇದೆಯಾ, ನಿನ್ನ ಕೈಯಾಗ ನನ್ನ ಕಾಲು ಸಿಕ್ಕದೆ ಅಂದ್ಬಿಟ್ಟು ಲಟಕ್ಕಂತ ಮುರಿದ್ಬಿಡಲ್ಲ ತಾನೆ? ಇಲ್ಲ. ಪಕ್ಕ ಪಕ್ಕ. ಹಾ. ಏ ಆಟಂ ಪುಟಂ ಜೈ, ನಾನು ಈ ಆಟಕ್ಕಿಲ್ಲ. ನಾನು ನಾಳೆ ಮಾವನ ಮನೆಗೆ ಬರ್ತೀನಿ. ಸಡನ್ ಆಗಿ ಏನಾಯ್ತು? ಮತ್ತಿನ್ನೇನು, ನಿನ್ನ ಮಕಾನ್ ಒಳ್ಳೆ ಕುಂಬಳಕಾಯಿ ಥರ ಮಡಿಕೊಂಡು ಕಾಲು ಒತ್ತುತ್ತಿದ್ರೆ ನನ್ನ ಕಾಲ್ಗೆ ಒಳ್ಳೇದಾಯ್ತದ? ನಾಳೆ ದಿನ ಅದಕ್ಕೂ ನಿಂತರನೆ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ಳೋ ಬುದ್ಧಿ ಬಂದ್ಬಿಟ್ರೆ? ಏ ನೋಡೋ, ಒತ್ತಂಗಿದ್ರೆ ನಗ್ನಗ್ತಾ ಕಾಲೊತ್ತು, ಇಲ್ಲಾಂದ್ರೆ ಬೇಡವೇ ಬೇಡ, ನಾನು ಮಾವನ ಮನೆಗೆ ಬರ್ತೀನಿ. ಆಯ್ತು ಸ್ವಾಮಿ, ನಗ್ನಗ್ತಾನೆ ಕಾಲೊತ್ತೀನಿ, ಕಾಲ್ ಕೊಡಿ. ಹಾ, ಹಂಗ್ ಬಾ ದಾರಿಗೆ. ಸಿಕ್ಕಿದ್ದ ಚಾನ್ಸು ಅಂತ ಆಟ ಆಡಿಸ್ತಿದ್ಯೇನೋ? ಮತ್ತೆ ನಾವು ಬಿಟ್ಬಿಡ್ತೀವಾ? ಗ್ಯಾಪ್ ಅಲ್ಲಿ ನನ್ ಮುಖ ಕುಂಬಳಕಾಯಿ ತರ ಉಕ್ಕೊಳ್ಳುತ್ತೆ ಅಂತ ಬೇರೆ ಟಾನ್ ಕೊಡ್ತೀಯಾ? ನೀನು ದೊಡ್ಡ ಕಾಡು ರಾಕ್ಷಸಿನೇ ಆಗಿರ್ಬೋದು, ಆದರೆ ನಮಗೂ ಅವಾಗವಾಗಿಂತ ಒಳ್ಳೆ ಕಾಲ ಬರ್ತದಮ್ಮ. ಇರ್ಲಿ ಇರ್ಲಿ, ನಾಳೆ ನನ್ ಕೆಲ್ಸ ಆಗ್ಬೇಕು, ಅದಕ್ಕೆ ಇವತ್ತು ನೀನ್ ಹೇಳ್ದಾಗೇ ಕೇಳ್ತಿದ್ದೀನಿ. ಆದ್ರೆ ಎಲ್ಲಿಗೆ ಹೋಗ್ತೀಯಾ? ಒಂದಲ್ಲ ಒಂದಿನ ನನ್ ಕೈಗೆ ಸಿಕ್ಕೇ ಸಿಕ್ತೀಯಾ? ಗೊತ್ತು ಕಾಡು ರಾಕ್ಷಸಿ, ನಿನಗೆ ಅವಕಾಶ ಸಿಕ್ಕಾಗ ಇದಕ್ಕೆ 10 ಪಟ್ಟು ವಾಪಸ್ ಕೊಡ್ತೀಯ ಅಂತ. ಆದರೆ ಇವತ್ತು ಮಾತ್ರ ನಾನೇ ರಾಜ, ನಾನೇ ಕಿಂಗು. ಮೆರಿ ಮೆರಿ, ಒಂದಿನ ನಿನ್ ಕಾಲ್ ಓದಿಸ್ತಿರೋ ಈ ಕೈಯಿಂದಾನೆ ನಿನ್ ಕಾಲ್ ಮುರಿತೀನಿ. ನನ್ ತಂಗಿನ ಎಷ್ಟೊಂದು ಬದಲಾಗಿರೋದು ನೋಡಿ, ನನ್ನ ಕಣ್ಣಲ್ಲೇ ನಂಬೋದಕ್ಕಾಗ್ತಿಲ್ಲ. ಅಪ್ಪ ದೇವ್ರೆ, ಇವರಿಬ್ರು ಯಾವಾಗ್ಲೂ ಹೀಗೆ ಅನ್ಯೋನ್ಯವಾಗಿದ್ರೆ ನಂಗೆ ಅಷ್ಟೇ ಸಾಕು. ಆಹಾ, ಓಹೋ, ಇನ್ನೊಸಿ ಮ್ಯಾಕೆ. ಅಲ್ಲಿ 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 ಸಾಕಾ? ಸಾಕು ಬಿಡು. ನಾಳೆ ಬರಲ್ಲ ತಾನೆ? ಬರಲ್ಲ ಬಿಡು, ಕಾಲೊತ್ತಿದ್ದಕ್ಕೆ ಥ್ಯಾಂಕ್ಸ್. ಅಬ್ಬಾ, ಅಂತೂ ನಾಳೆ ನನ್ನ ಜೊತೆ ಗೇಂಡ ಮೃಗ ಬರೋದಿಲ್ಲ. ನಾನು ಅಪ್ಪನ ಮನೇಲಿ ಆರಾಮಾಗಿರ್ಬೋದು. ಏ ರಾಣಿ, ರಾಣಿ, ಅಯ್ಯೋ ರಾಣಿ, ಖುಷಿ ವಿಷಯನ? ಏನಕ್ಕ ಅದು? ಇವತ್ತು ನನ್ ಮನ್ಸು ಹಗೂರ ಅನ್ಸ್ತಾ ಇದೆ. ಇಷ್ಟು ದಿನ ನನ್ ತಂಗಿ ಜೀವನ ನನ್ನಿಂದನೇ ಹಾಳಾಗೋಯ್ತಲ್ಲ ಅಂತ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ. ಆದ್ರೆ ಇವತ್ತು ಒಂದ್ ದೃಶ್ಯ ನೋಡಿ ಮನ್ಸು ಪಾವನ. ದೃಶ್ಯನಾ? ಏನದು? ನನ್ ತಂಗಿ ಕಾವ್ಯ ಮಹಾದೇವನ್ ಕಾಲುತ್ತ ಸೇವೆ ಮಾಡ್ತಾ ಇದ್ಲು. ಏನಕ್ಕ ಹೇಳ್ತಿದೀಯಾ? ಹೌದು ಕಣೆ, ಇದನ್ನ ನನ್ ಕಣ್ಣಾರ ನಾನೇ ನಂಬೋದಕ್ಕಾಗ್ಲಿಲ್ಲ. ಇದೇ ಖುಷಿಗೆ ಮೊದ್ಲು ಹೋಗಿ ತುಪ್ಪ ದೀಪ ಹಚ್ಬಿಟ್ಟು ಬಂದ್ಬಿಡ್ತೀನಿ.
ಕಣ್ ಕಾಣ್ಸಲ್ದೇನೆ ನಿಂಗೆ? ಎಲ್ಲಿ ನೋಡ್ಕೊಂಡ್ ಬರ್ತಾ ಇದೀಯಾ? ನನ್ ಫ್ರೆಂಡ್ ಕೊಟ್ಟಿದ್ ಗಿಫ್ಟ್ ಎಲ್ಲ ಹೊಡೆದಾಕ್ಬಿಟ್ಟಿಯಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟೆ. ಏನೇ ಪ್ರೇಮ, ಏನ್ ಮಾಡಿದ್ಯಾ ನೀನು? ಇಲ್ಲಿ ನೋಡಮ್ಮ, ನನ್ ಪಾಡಿಗೆ ನಾನು ನಡ್ಕೊಂಡ್ ಬರ್ತಾ ಇದ್ರೆ ಡ್ಯಾಶ್ ಹೊಡೆದು ನನ್ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್ ಎಲ್ಲ ಹೊಡೆದಾಕ್ಬಿಟ್ಲು. ಯಾಕೆ ಯಾಕೆ ಹೀಗ್ ಮಾಡ್ದೆ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಓಡಾಡಕ್ ಏನ್ ರೋಗ ನಿನ್ಗೆ? ಅತ್ತೆ, ಪೂರ್ವಿ ಬರ್ತಿರೋದ್ ನಾನು ನೋಡ್ಲಿಲ್ಲ ಅತ್ತೆ. ಪೂರ್ವಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನ ಕ್ಷಮಿಸ್ಬಿಡು? ಏನ್ ಕ್ಷಮಿಸ್ಬಿಡು? ನೀ ಕ್ಷಮಿಸ್ಬಿಡು ಅಂದ್ಬಿಟ್ರೆ ನನ್ ಫ್ರೆಂಡ್ ಕೊಟ್ ಗಿಫ್ಟ್ ಸರಿ ಹೋಗ್ಬಿಡುತ್ತಾ? ನನಗದೆಲ್ಲ ಗೊತ್ತಿಲ್ಲ. ಆ ಗಿಫ್ಟ್ ಮುಂಚೆ ಹೇಗಿತ್ತೋ ಹಾಗೆ ನನ್ಗೆ ವಾಪಸ್ ಕೊಡ್ಬೇಕು. ಏನ್ ಮುಖ ನೋಡ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮಿಸ್ಬಿಡಿ ಅಂದ್ಕೂಡ್ಲೆ ಕ್ಷಮಿಸ್ಬಿಡ್ಬೇಕಾ? ಯಾವುದೇ ವಿಷಯದಲ್ಲೂ ಯಾವುದೇ ಕಾರಣಕ್ಕೂ ನಿನ್ನ ಮಾತ್ರ ಬಿಡೋ ಮಾತೇ ಇಲ್ಲ. ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನೀನ್ ಒಡ್ದು ಹಾಕಿರೋ ಈ ಗಿಫ್ಟ್ ಅನ್ನ ನೀನೇ ಹುಡುಕಿ ನೀನೇ ಕೊಂಡ್ಕೊಂಡ್ ತಂದು ಕೊಡ್ಬೇಕು ನನ್ ಮಗಳಿಗೆ. ತಿಳಿತಾ? ಇನ್ನು ಏನ್ ಮುಖ ನೋಡ್ತಿದ್ಯಾ? ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ನಾನ್ ಮಾಡ್ತೀನಮ್ಮವ್ರೆ. ನಿನ್ಗೆ ಹೇಳಿದ್ನ ನಾನು? ಬಾಯಿ ಕಡೆ ಬಾ. ನಿನ್ ಕರ್ದೇನೆ ನಾನು? ಇಲ್ಲ ಅಮ್ಮವ್ರೆ. ಮತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೋ. ಯಾವಳು ಒಡೆದು ಹಾಕಿದಳು ಅವಳೇ ಕ್ಲೀನ್ ಮಾಡ್ತಾಳೆ. ಕ್ಲೀನ್ ಮಾಡೆ. ಸರಿ ಅತ್ತ. ಹಾಗಲ್ಲ ಸ್ನೇಹ, ನನಗೇನ್ ಬರೋದಕ್ಕೆ ಇಷ್ಟ ಇರ್ಲಿಲ್ಲ. ದೊಡ್ಡಮ್ಮ ಹೇಳಿದ್ರು ಅಂತ ಬಂದೆ ಅಷ್ಟೆ. ಯಾರು ಹೇಳಿದ್ರು ನೀನ್ ಹೋಗ್ಬಾರ್ದಿತ್ತು ರಾಮ್. ಆ ಪ್ರೇಮ ಎಲ್ರ ಮುಂದೆ ನನಗೆ ಎಷ್ಟು ಅವಮಾನ ಮಾಡಿದಾಳೆ. ನನ್ ಕಪಾಳಕ್ಕೆ ಹೊರಟಿದ್ದಾಳೆ. ಆದ್ರೂ ನೀನ್ ಅದನ್ನ ಯಾವ್ದನ್ನು ಯೋಚನೆ ಮಾಡ್ದೆ ಅವ್ರ ತವ್ರ ಮನೆಗೆ ಹೋಗಿದ್ಯಾ. ಯಾಕೆ ರಾಮ್ ಹೀಗೆಲ್ಲ ಮಾಡ್ತಿದ್ಯಾ? ನನಗೆ ಹರ್ಟ್ ಆಗತ್ತೆ ಅಂತ ಸ್ವಲ್ಪನೂ ಅನ್ನಿಸ್ತಿಲ್ವಾ ನಿನ್ಗೆ? ನನಗೆ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ? ನಿನ್ನ ಆ ಪ್ರೇಮನ್ ಜೊತೆ ನೆನ್ಸ್ಕೊಂಡ್ರೇನೆ ನನಗೆ ಹಿಂಸೆ ಆಗ್ತಿದೆ. ಅದನ್ನೆಲ್ಲ ನೀನ್ ಯಾವ್ದನ್ನು ಯೋಚನೆ ಮಾಡ್ದೆ ಅವಳ ಜೊತೆನೆ ಅವಳ ತವ್ರ ಮನೆಗೆ ಹೋಗಿದ್ಯಾ. ಸ್ನೇಹ ಪ್ಲೀಸ್, ನನ್ ಸಿಚುವೇಶನ್ ಅರ್ಥ ಮಾಡ್ಕೊ. ನನ್ನಿಂದ ಆಗ್ತಿಲ್ಲ ರಾಮ್, ನಿಜವಾಗ್ಲೂ ಆಗ್ತಿಲ್ಲ. ಈಗ್ಲೇ ಅಲ್ಲಿ ಸರ್ಜರಿ ಇದೆ ಅಥವಾ ಏನೋ ಒಂದ್ ರೀಸನ್ ಹೇಳಿ ಅಲ್ಲಿಂದ ಹೊರಡು ರಾಮ್. ಅಲ್ಲಿರೋವರೆಗೂ ನನ್ಗೆ ಒಂಚೂರು ನೆಮ್ಮದಿ ಇಲ್ಲ. ಹೀಗೆ ಒತ್ತಾಯ ಮಾಡ್ಬೇಡ ಸ್ನೇಹ. ಹೀಗಿದ್ದಕ್ಕಿದ್ದಾಗೆ ಹೊರಡೋದಕ್ಕಾಗಲ್ಲ. ಹೊರಟಿದ ವಿಷಯ ದೊಡ್ಡಮ್ಮ ಗೊತ್ತಾದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ. ಅಂಡ್ ನಿನಗೂ ಗೊತ್ತು, ದೊಡ್ಡಮ್ಮಂಗೆ ಬೇಜಾರಾಗೋ ರೀತಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಂತ. ಹಾಗಂತ ನನಗೆ ಹಿಂಸೆ ಆದ್ರೆ ಓಕೆನಾ ನಿನ್ಗೆ? ಸ್ನೇಹ, ಇವತ್ತೊಂದಿನ ಅಷ್ಟೇ ನಾವಿರೋದು ಇಲ್ಲಿ. ನಾಳೆ ಹೊರಡ್ಬೇಕು, ಹೊರಡ್ತೀವಿ ಕೂಡ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ರಾಮ್. ಯಾವಾಗ್ಲೂ ದೊಡಮ್ಮ ಪ್ರೀತಿಸೋ ಹುಡುಗಿ ನಾನು. ನನ್ನ ಫೀಲಿಂಗ್ಸ್ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆನೇ ಇಲ್ಲ ಅವನ್ಗೆ. ಇಲ್ಲ, ನಾನ್ ಇವತ್ತು ಅವನಿಗೆ ಅಲ್ಲಿರೋದಕ್ಕೆ ಬಿಡೋದಿಲ್ಲ. ಅಯ್ಯೋ, ನಿಮ್ಮೂರಲ್ಲಿರೋ ರಾಜಕೀಯನೇ ಬೇರೆ, ನಮ್ಮೂರಲ್ಲೇ ಬೇರೆ ಬಿಡಿ ಮಾಯ. ಅದು ಸರಿ ಇದೆ. ನಿಮ್ಮೂರಲ್ಲಿರೋಷ್ಟು ರಾಜಕೀಯದ ಪೈಪೋಟಿ ಹೊಡೆದಾಟ ನಮ್ಮೂರಲ್ಲಿಲ್ಲ ನೋಡು. ಹಾಗೆ ನೋಡಿದ್ರೆ ರಾಜಕೀಯ ಮಾಡೋದಕ್ಕೆ ನಮ್ಮೂರಲ್ಲಿ ವಯಸ್ಸಿನ ಹುಡುಗರೇ ಇಲ್ಲ. ಎಲ್ಲ ಓದ್ಕೊಂಡು ಕೆಲಸ ಅಂತೇಳಿ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಜ್ಯೂಸ್ ಜ್ಯೂಸ್, ಥಂಡ ಜ್ಯೂಸ್, ಕಿತ್ಲೆ ಜ್ಯೂಸ್. ರಾಮ್ ಪಾ. ಕಾವ್ಯ, ನೀನೇನ ನಾಚ್ಕೊಂಡು ನಿಂತಿದ್ಯಾ? ನಿನ್ನ ಗಂಡಂಗೂ ಜ್ಯೂಸ್ ತಂದಿದ್ಯಾ ಅಂತ ನಮಗ್ ಗೊತ್ತು. ಹೋಗ್ ಕೊಡೋಗು. ಕಾವ್ಯ, ಬರೀ ಗುಟ್ಟಾಗಿ ನಿನ್ ಗಂಡನ್ ಸೇವೆ ಮಾಡಿದ್ರೆ ಹೆಂಗೆ? ನಾವು ನಿನ್ ಗಂಡಂಗ್ ಸೇವೆ ಮಾಡೋದ್ ನೋಡ್ತೀವಿ. ಕಾವ್ಯ,
ನೀನ್ ಸಿಟ್ ಮಾಡ್ಕೊಂಡ್ರೆ ನಾವ್ ನಂಬಲ್ಲ. ನಮ್ ಮುಂದೆ ನಿನ್ ಗಂಡನ್ ಜೊತೆಲಿ ಹುಲಿ ತರ ಆಡೋದು. ನೀವಿಬ್ರೇ ಇರ್ಬೇಕಾದ್ರೆ ಬೆಕ್ಕಿನ ಮರಿ ಆಗಿರ್ತೀಯ ಅಂತ ನಮಗ್ ಗೊತ್ತಾಗಿದೆ. ಈಗ ನಾಟಕ ಮಾಡ್ದಿರಂಗೆ ಹೋಗಿ ಜ್ಯೂಸ್ ಕೊಡು. ಏನಿದು, ಏನೋ ಹೊಸ ಬೆಳವಣಿಗೆ ಆಗ್ಬಿಟ್ಟೈತಲ್ಲ. ಏನೋಪ್ಪ, ಒಟ್ನಲ್ಲಿ ಕೇಳಕ್ಕೆ ಒಂಥರ ಮಜವಾಗದೆ. ನಾನು ಅವನು ಇಲ್ಲಿಗೆ ಬರಬಾರ್ದು ಅಂತ ಕಾಲೊತ್ತಿದ್ದು, ಆದ್ರೆ ಇಲ್ಲಿ ಬೇರೆನೆ ಕತೆ ಹುಟ್ಕೋತಾ ಇದೆ. ಕಾವ್ಯ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಮಹಾದೇವನಿಗೆ ಜ್ಯೂಸ್ ಕೊಡು. ಅಯ್ಯಯ್ಯೋ ಅತ್ತಮ್ಮ, ಏನ್ ಜ್ಯೂಸ್ ಇಷ್ಟೊಂದು ತಣ್ಣಗದೆ? ನಿಮ್ ಹೆಂಡತಿ ತನ್ನ ಕೈಯಾರ ತಂದ್ಕೊಟ್ಟಿರೋದಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ತಣ್ಣಗಿದೆ. ಅಯ್ಯೋ, ಏನೆಲ್ಲ ಹಂಗ್ ನೋಡ್ತಾ ಇದ್ದೀರಾ? ಅದು ದಾಹ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಗಟ ಗಟ ಅಂತ ಕುಡಿದ್ಬಿಟ್ಟೆ. ಇನ್ನೊಂದ್ ಗ್ಲಾಸ್ ತಗೊಂಬರ್ಲಾ? ಹಾ, ಸತ್ಯಣ್ಣ ಇದ್ದೀರಾ ಮನೇಲೆ? ಪಾಪಣ್ಣ ಬಾ ಬಾ. ಸತ್ಯಣ್ಣ ನಮಸ್ಕಾರ, ಹೇಗಿದ್ದೀರಿ? ಓ ಚೆನ್ನಾಗಿದ್ದೀನಪ್ಪ, ಬಾ ಕೂತ್ಕೋ. ಶಾರದಾ, ಪಾಪಣ್ಣನಿಗೆ ಜ್ಯೂಸ್ ತಗೊಂಡ್ ಬಾ. ಅಂದಾಗೆ ಪಾಪಣ್ಣ, ಆ. ಏನ್ ನಮ್ಮನೆ ಕಡೆ ಸವಾರಿ ಇದ್ದಕ್ಕಿದ್ದ ಹಾಗೆ? ಏನಿಲ್ಲ ಸತ್ಯಣ್ಣ, ಮದುವೆ ಟೈಮಲ್ಲಿ ನಾನು ಬರೋಕ್ಕಾಗಲಿಲ್ಲ, ಹೊಸಿ ಹುಷಾರ್ ತಪ್ಪಿಬಿಟ್ಟೆ. ಹಂಗಾಗಿ ಈ ಮದುವೆ ಜೋಡಿಗಳನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದಾಗೆ ನೀವೆಲ್ಲ ಸಂದಾಗಿದ್ದೀರಾ? ಚೆನ್ನಾಗಿದೆ. ಏನಿಲ್ಲ, ನನ್ನ ಮಗಳಿಗೆ ನಾನು ಗಂಡು ಹುಡುಕ್ತಾ ಇದ್ದೀನಿ. ಒಂದೆರಡು ಕಡೆಯಿಂದ ಜಾತಕ ಏನೋ ಬಂದಿದೆ, ಆದ್ರೆ ಇನ್ನೂ ಒಳ್ಳೆ ಸಂಬಂಧ ಬರ್ಬೋದೇನೋ ಅಂತ ನೋಡ್ತಾ ಇದ್ದೀನಿ. ಪಾಪಣ್ಣ, ಹುಷಾರ ಹುಡುಕು. ಗುಣ ಮುಖ್ಯ, ಆಸ್ತಿ ಪಾಸ್ತಿಗಿಂತ ಗುಣವಂತ ಹುಡುಗನೇ ಮುಖ್ಯ. ನನಗಂತೂ ಈ ವಿದ್ಯಾವಂತರ ಮೇಲೆ ನಂಬಿಕೆನೇ ಇಲ್ಲ ನೋಡು. ತುಂಬಾ ಡೇಂಜರು. ಈ ಸಮಾಜ ಹಾಳಾಗ್ತಿರೋದು ವಿದ್ಯಾವಂತರ ಹುಡುಗರಿಂದನೇ. ಪಾಪಣ್ಣ, ನಮ್ಮಪ್ಪ ಹೇಳ್ದಂಗೆಲ್ಲ ಏನೂ ಇಲ್ಲ. ಇವಾಗ ನನ್ ಗಂಡ ರಾಮ್ನೆ ನೋಡಿ ಎಷ್ಟೊಂದು ತಿಳ್ಕೊಂಡಿದ್ದಾರೆ ಗೊತ್ತಾ? ಅಹಂಕಾರ ಅನ್ನೋದೇ ಇಲ್ಲ. ಗುಣದಲ್ಲಂತೂ ಬಂಗಾರ. ಹಾಗಾಗಿ ನಮ್ಮಪ್ಪ ಹೇಳೋ ತರ ಓದ್ದವ್ರೆಲ್ಲ ಕೆಟ್ಟವರೇ ಆಗಿರಲ್ಲ. ಕರೆಕ್ಟಾಗಿ ಹೇಳಿದೆ ಮಗಳೇ. ಗುಣದ ವಿಷಯ ಬಂದಾಗ ನಾವೆಲ್ಲರೂ ಒಂದೇ, ಸರಿನೇನಮ್ಮ? ನೋಡಮ್ಮ, ದೇವ್ರೆ ನಿಮ್ಗೆ ಆಯುಷ್ ಅಂತಸ್ತು ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ. ಸತ್ಯಣ್ಣ, ಕಬ್ಬಿನ ಗದ್ದೆಗೆ ಆಳು ಬಂದ್ಬಿಟ್ಟಿದ್ದಾರೆ ಕಬ್ಬು ಕಡಿಯೋಕ್ಕೆ. ನಾನಿಲ್ಲ ಅಂದ್ರೆ ಅಲ್ಲಿ ಕೆಲಸ ನಡೆಯೋಕ್ಕಿಲ್ಲ. ನಾನಿನ್ ಬರ್ತೀನಿ ಸತ್ಯಣ್ಣ. ನಮಸ್ಕಾರಪ್ಪ. ಏನು ಹೀಗ್ ಮಾತಾಡ್ತಿದ್ದೀರಾ? ಇಲ್ಲ ಕಣೆ, ನಮ್ಮ ಪ್ರೇಮ ಆ ಡಾಕ್ಟರ್ ಜೊತೆ ಸಂತೋಷವಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅವನು ನೋಡಿದ್ರೆ ನನಗೆ ಗೊತ್ತಾಗ್ತಿದೆ, ಆ ಡಾಕ್ಟರ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ನನ್ ಗಂಡಂಗೆ ಹೆಸರಿದೆ,